ನಿಮ್ಗೆ ಆಲ್ರೆಡಿ ಈ ಕಾರ್ಯಕ್ರಮದ ಬಗ್ಗೆ ಗೊತ್ತಾಗಿರ್ಬೇಕು. ಆಸೆಗಳನ್ನ ನಿಜ ಮಾಡೋದು, ಪೂರೈಸೋದು. ಇವತ್ತು ಒಂದು ಪುಟ್ಟ ಹುಡುಗಿ ರಾಧಾ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಆಕೆಗೆ ದೃಷ್ಟಿ ಇಲ್ಲ, ಆಸೆಗಳಿದೆ, ಕನಸುಗಳಿದೆ. ರಾಧಾ ತನ್ನ ತಂದೆ ತಾಯಿಯ ಮುದ್ದು ಮಗಳು. ಹುಟ್ಟಿದ 2 ವರ್ಷಕ್ಕೆ ದೃಷ್ಟಿಯನ್ನ ಕಳ್ಕೊಂಡ್ಲು. ಈ ಆಘಾತ ರಾಧಾಳ ತಂದೆ ತಾಯಿಗೆ ಒಪ್ಕೊಳಕ್ಕಾಗ್ಲೇ ಇಲ್ಲ. ಸರ್ ಏನಿಲ್ಲ, ಅದು ಮುಂಚೆ ಸ್ಟಾರ್ಟಿಂಗ್ ಅಪ್ಪಡ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಅದು ನಮಗೆ ಕಾಣಿಸಲ್ಲ ಅಂತೇಳಿ ಸುಮ್ಮನಾಗಿದ್ವಿ. ಹಂಗಾಗಿ ಯಾರೋ ನಿಮ್ಮಂತ ಬುದ್ಧಿವಂತರು ಅದೇನೋ ಆಯ್ತು ನೋಡ್ಕೊಳಪ್ಪ ಅಂತ ಇದು ಮಾಡಿದ್ರು. ಸುಮಾರು 5 ವರ್ಷಗಳಿಂದ ರಾಧಾಳಿಗೆ ದೃಷ್ಟಿ ಕೊಡಿಸಲು ಯುವರು ಪಡುತ್ತಿರುವ ಕಷ್ಟ ನೋಡಲಾಗದು. ನಮ್ಮ ಹೆಸರು ಚಂದ್ರಮ್ಮ. ಭಾಳ ವರ್ಷದಿಂದ ನಮ್ಮ ಪಾಪು ಕಣ್ಣು ಕಾಣಿಸಲ್ಲ. ಅದು ಹಿರಿಯರಿಗೆ ಕ್ಯಾಂಪಿಗೆ ಹೋಗಿದ್ವಿ, ಅಲ್ಲಿ ಆಪ್ರೇಷನ್ ಮಾಡಿದ್ರು, ಅದು ಸಕ್ಸಸ್ ಆಗಲಿಲ್ಲ. ಅದಕ್ಕೆ ಮತ್ತೆ ಇವಾಗ ಯಾರನ್ನ ಇದ್ರೆ ಕಣ್ಣು ಕೊಟ್ಟು ನಮ್ಮ ಪಾಪಗೆ ದೃಷ್ಟಿ ಬರಂಗೆ ಮಾಡಲಿ ಅಂತ ಕೇಳ್ಕೊಂತೀವಿ. ಮೂರು ದಿವಸ ಅಲ್ಲೇ ಇದ್ದು ಆಪರೇಷನ್ ಆಯಿತು. ಅವರು ಇಲ್ಲಪ್ಪ ಕಣ್ಣು ಬರುತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ, ಇದು ಬರಲ್ಲ, ಕಣ್ಣು ಬರೋದೇ ಇಲ್ಲ. ಈಗ ಇದ್ರ ಒಳಗಡೆ ಅದೇನೈತೆ ಅಂತ ತೆಗೀತೀವಿ ಕಡೆಗೆ. ಏನೋ ತೆಗೆದ್ರೂ ಕಣ್ಣು ಮಾಮೂಲು ಬರುತ್ತೆ ಅಂತ ನಾವು ಗ್ಯಾರಂಟಿ ಹೇಳಲ್ಲ ಅಂತೇಳಿ ಇದು ಮಾಡಿದ್ವಿ ಸರ್. ನಮ್ಮ ಪಾಪು ಚೆನ್ನಾಗಿರ್ಬೇಕು, ನಮ್ಮ ಪಾಪುನ ಎಲ್ಲರಂತೆ ಅಡ್ಡಾಡಬೇಕು, ಚೆನ್ನಾಗಿ ಇರಬೇಕು ಎಂಬುದು ಆಸೆ ಐತೆ ಸರ್. ಅದಕ್ಕೆ ಯಾರನ್ನ ಕಣ್ಣು ಕೊಟ್ಟು ನಮ್ಮ ಪಾಪು ದೃಷ್ಟಿ ಬರಂಗೆ ಮಾಡಿದ್ರೆ ಅಂತ ಬೇಡ್ಕೊಂತೀವಿ. ಈ ಪುಟ್ಟ ರಾಧಾಗೂ ಒಂದು ಆಸೆ ಇದೆ. ಅದೇನು ಅಂದ್ರೆ ನಮ್ಮ ಪಾಪುನ ಆಸೆ ಕಣ್ಣು ಬಿಟ್ಟು ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಫೋಟೋ ನೋಡಬೇಕು, ಚಿರಂಜೀವಿನ ಎದುರುಗಡೆನೆ ನೋಡಬೇಕು ಅನ್ನೋ ಆಸೆ ಐತೆ ಸರ್. ಈ ಮುದ್ದು ಮುಖದ ರಾಧಾಳಿಗೆ ಅವಳ ಆಸೆಯಂತೆ ಅವಳು ದೃಷ್ಟಿ ಬರುತ್ತಾ? ಇವಾಗ ನಾವು ಹೋಗ ರಾಧನ್ ಮೀಟ್ ಮಾಡ್ಕೊಂಬರೋಣ, ನೋಡೋಣ ದೃಷ್ಟಿ ಸಿಗುತ್ತಾ ಇಲ್ವಾ ಅಂತ. ನೀವೆಷ್ಟು ಆಸೆಯಿಂದ ಕಾಯ್ತಿದ್ದೀರೋ ನಾನು ಅಷ್ಟೇ ಆಸೆಯಿಂದ ಕಾಯ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಅಂಡ್ ಸೀ ರಾಧಾ ಅಂಡ್ ಕಮ್ ಬ್ಯಾಕ್. ಯಾರು ಅಲ್ಲವೋ ಹುಟ್ಟಿ ನಮ್ಮವರಾರು ಕೋಟಿ, ಎಲ್ಲ ತಡೆಗಳ ದಾಟಿ ಮುಂದೆ ನುಗ್ಗೋಣ. ಯಾಕೆ ಇಲ್ಲ 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 ಯಾಕೆ ಇಲ್ಲ, ಸುಮ್ಮನೆ ರೀ. ಆಯ್ತು, ಕಾಲನ್ನ ಮುಗಿಬೇಡ್ದು. ರಾಧಾ ಹಾಯ್. ಯಾರು ಗೊತ್ತಾಯ್ತಾ ನಾನು? ಯಾರು ಗೊತ್ತಾಯ್ತಾ ನಾನು? ಯಾರು? ರಾಜ್ಕುಮಾರ್ ಮಗ. ಏನಾಯ್ತು ನಿನ್ಗೆ? ಕಣ್ಣು ಕಾಣಿಸಲ್ವಾ? ನೋಡ್ಬೇಕಾ? ನೋಡ್ಬೇಕಾ? ಯಾರು ನೋಡ್ಬೇಕು? ರಾಜ್ಕುಮಾರ್ ಸರ್ ನೋಡ್ಬೇಕಾ? ಓಹೋ, ಆಯ್ತು ಆಯ್ತು ಆಯ್ತು. ಡಾಕ್ಟರ್ ಹತ್ರ ಮಾತಾಡ್ತೀನಿ. ಡಾಕ್ಟರ್ ಹತ್ರ ಮಾತಾಡ್ತೀನಮ್ಮ. ಮಾತಾಡ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಕೇಳೋಣ. ಯಾಕಂದ್ರೆ ಅದಕ್ಕೆ ಮುಂಚೆ ಮಗುಗೆ ನಾವು ಭರವಸೆ ಕೊಡೋದು ತಪ್ಪಾಗ್ಬಿಡುತ್ತೆ. ಡಾಕ್ಟರ್ ಹತ್ರ ಮಾತಾಡ್ತೀನಿ, ಅವ್ರು ಏನ್ ಹೇಳ್ತಾರೆ ನೋಡ್ಕೊಂಡು ಆಮೇಲೆ ಇದು ಮಾಡಿ. ಅಳ್ಬೇಡ್ದು, ಧೈರ್ಯವಾಗಿರಿ. ಮೃದು ಮನಸ್ಸಿನ ಶಿವಣ್ಣ ಆ ನೊಂದ ಹೃದಯಗಳಿಗೆ ಚೈತನ್ಯ ತುಂಬಿದರು. ಬಂದಿದೆ, ದೇವ್ರಿದಾನೆ, ಖಂಡಿತ ನೆರವೇರುತ್ತೆ. ಆಯ್ತಾ? ಯೋಚನೆ ಮಾಡ್ಬೇಡಿ. ನೀವ್ ಅಳ್ತಾ ಇದ್ರೆ ಪಾಪ ಮಗುಗೆ ಪಾಪ ಸಂಕಟ ಆಗಲ್ವಾ? ಮಾಡ್ಬೇಡ. ಓಕೆ ರಾಧಾ, ಓಕೆ, ಧೈರ್ಯವಾಗಿರೋ, ಬರುತ್ತೆ ಖಂಡಿತ. ಓಕೆ, ಓಕೆ, ಬರ್ತೀನಮ್ಮ. ನಾವೊಂದು ಶೋ ಮಾಡ್ತಾ ಇದ್ದೀವಿ ನಾಳೆ. ಸೊ ಈ ಶೋ ಏನಂದ್ರೆ ಒಂದು ಯಾರ್ದಾರ ಡ್ರೀಮ್ ನ ಫುಲ್ಫಿಲ್ ಮಾಡಿ. ಸೊ
ಸೊ ಯಾಕೆ ನಿಮ್ಮ ಹತ್ರ ಬರ್ಬೇಕಾಯ್ತಂದ್ರೆ ಕಣ್ಣನ್ ಡ್ರೀಮ್ ಅಂದ ತಕ್ಷಣ ನಿಮ್ಮ ಹತ್ರನೇ ಬರ್ಬೇಕು. ಫಸ್ಟ್ ಜ್ಞಾಪಕ ಬರೋದೇ ಭುಜಂಗ್ ಶೆಟ್ಟರ್. ಯಾಕಂದ್ರೆ ಅಪ್ಪಾಜಿ ಇವತ್ತು ಏನೇ ಆಗಿದ್ರು, ಇವತ್ತು ಅಪ್ಪಾಜಿ ಒಂದು ನೇತ್ರದಾನ ಮಹಾದನ್ನ ಪಾಪ್ಯುಲರ್ ಆಗಿರೋದೇ ಈ ಅಪ್ಪಾಜಿಯಿಂದ. ಅದು ನೀವು ಅಪ್ಪಾಜಿನ ಸೇರ್ ಮಾಡಿರೋ ಒಂದು ಸೊ ಹುಡುಗಿ. ಸೊ ಆ ಹುಡುಗಿಗೆ ಕಣ್ಣು ಹೊಟ್ಟೋಗಿದೆ. ಕಣ್ಣು ಅವಳಿಗೆ ಬರಬೇಕು ಅಂತ ಒಂದು ಆಸೆ, ಒಂದು ಕನಸು ಕಾಣ್ತಾ ಇದ್ರು. ಬರಬೇಕು ಬಂದ್ಮೇಲೆ ಅವ್ರಿಗೆ ಏನೇನೋ ವಿಷ್ ಬಂದ್ಮೇಲೆ ಫಸ್ಟ್ ಸಪೋಸ್ ಚೆನ್ನಾಗಾಯ್ತು ಅಂತ ಆಪರೇಷನ್ ಯಾರು ನೋಡ್ಬೇಕು ಫಸ್ಟ್ ಅದೊಂದು ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೊಂಡು ಅದನ್ನ ನೆರವೇರಿಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ. ಮಗುನ ಫಸ್ಟ್ ನಾವು ಟೆಸ್ಟ್ ಮಾಡಿ ಸೂಟಬಲ್ ಕಣ್ ಸಿಕ್ಕಿದ ತಕ್ಷಣ ನಾನು ನಿಮ್ಗೆ ತಿಳಿಸ್ಬೇಕು. ನಮ್ಮ ಕೈಲಾದಷ್ಟು ಖಂಡಿತ ಮಾಡ್ಬೇಕು.